ವಿಶಾಲ್ ತನ್ನ ಪ್ರಿಯತಮೆ ಅನುಷ್ಕಾಳೊಂದಿಗೆ ಹಳೆಯ ದೇಗುಲದ ಸಮೀಪದ ಹೋಟೆಲ್ಗೆ ಬಂದಾಗ ಊರಿನವರು ಅದನ್ನು ಅವೈಜ್ಞಾನಿಕ ನಂಬಿಕೆ ಎಂದು ಎಚ್ಚರಿಸಿದರು. ಅಲ್ಲಿ ಹೋಗಬೇಡ, ರಾತ್ರಿಯ ವೇಳೆಗೆ ಆ ಜಾಗ ಶಾಪಿತ ಎಂದು ಹಳೆಯ ಬ್ರಾಹ್ಮಣ ಎಚ್ಚರಿಸಿದರೂ ವಿಶಾಲ್ ಅವನ ಮಾತು ಕಡೆಗಣಿಸಿದ. ಆ ರಾತ್ರಿ ಅನುಷ್ಕಾ ನಿದ್ರೆಯಿಂದ ಬೆಚ್ಚಿಬಿದ್ದಳು. ಯಾರೋ ಕಿಡಿಕಿಡಿ ನಗುತ್ತಿದ್ದ ಶಬ್ದ ಕೇಳಿಬಂದಿತ್ತು. ವಿಶಾಲ್ ಹೊರಗೆ ಹೋದಾಗ ದೇಗುಲದ ಒಳಗೆ ಒಂದು ನಾಚಿಕೆಗೆ ಕಾವೇರಿದ ಶವವಿದ್ದಂತೆ ಭಾಸವಾಯಿತು. ಅವನು ಹಿಂಜರಿಯುತ್ತಲೇ ಅವನ ಹಿಂದೆ ಯಾರೋ ನೆರಳು. ದಿನ ಕಳೆದಂತೆ ಅನುಷ್ಕಾಳ ಶರೀರದಲ್ಲಿ ವಿಚಿತ್ರ ಮಾರ್ಪಾಡುಗಳು ಕಾಣಿಸುತ್ತಿದ್ದವು. ನಾನಾ ಶಾಸ್ತ್ರಗಳಿಗೆ ಕೇಳಿದಾಗ ಊರಿನ ಮುದುಕರು ಹೇಳಿದರು, ಅವಳನ್ನು ಆ ದೇಗುಲದ ಶಾಪಿತ ಆತ್ಮ ಹಿಡಿದಿದೆ. ಅದನ್ನು ಪರಿಹರಿಸಲು ಆ ಚೋಳ ರಾಜವಂಶದ ಪುರಾತನ ಪತಾಕೆಯನ್ನು ಸಮಾಧಿ ಬಳಿ ಇಡಬೇಕೆಂದು ತಿಳಿಸಿದರು. ವಿಶಾಲ್ ಭಯವನ್ನು ಮೀರಿ ಆ ಕೆಲಸ ಮಾಡುತ್ತಿದ್ದಂತೆ ಅನುಷ್ಕಾ ತನ್ನ ನಿಜವಾದ ರೂಪಕ್ಕೆ ಮರಳಿದಳು. ಆಗ ಅರಿವಾಯಿತು, ಅತೃಪ್ತ ಆತ್ಮ ತನ್ನ ಶಾಪದಿಂದ ಮುಕ್ತಿಯೆತ್ತಿ ಆ ಊರಿನ ಶಾಪ ಕಳೆದುಹೋಯಿತು. ಆದರೆ ವಿಶಾಲ್ ಆ ರಾತ್ರಿ ಕೇಳಿದ ನಗುವಿನ ಶಬ್ದ ಅವನ ಮನಸ್ಸಿನಲ್ಲಿ ಇನ್ನೂ ಗುಂಜಿಸುತ್ತಲೇ ಇತ್ತು.